ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್, ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ವಲ್ಪ ಲೇಟಾಗೆ ಬಂದಿದ್ದೀನಿ, ಅಂದರೆ ಆಲ್ರೆಡಿ ಇವತ್ತು ಮಂಗಳವಾರ ಅದ ವ್ಲಾಗಿದು. ಆಲ್ರೆಡಿ 12:30 ಆಗಿದೆ. ಇವಾಗ ಶಾಪಿಗೆ ಬಂದಿದ್ದೀನಿ. ಸೊ ಇವತ್ತು ಈವ್ನಿಂಗು 9:30 ಅಷ್ಟರೊಳಗಡೆ ಒಂದು ಬ್ಲೌಸ್ನ ಕೊರಿಯರ್ ಕಳಿಸ್ಬೇಕು. ಸ್ವಲ್ಪ ಲಾಂಗ್ ಜರ್ನಿ ಆಗುತ್ತೆ. 9:30ಗೆ ಹೊರಡೋದು. ಪ್ರೊಫೆಷ್ನಲ್ ಕೊರಿಯರ್ಗೆ ನಾವು ಹಾಕೋದು. ನೀವು ಎಲ್ಲಿಂದನೂ ಕಳಿಸಿದ್ರಿ, ನೀವು ಪೋಸ್ಟ್ ಹಾಕಿರಿ, ನೀವು ಅಲ್ಲಿ ಕಳಿಸಿದ್ದೀನಿ ಅಂತ ಹೇಳಿ ನನಗೆ 5 days ಆಗಿರುತ್ತೆ ನನಗೆ ಬರಲಿಕ್ಕೆ. ಸೊ ನಾವು ಮಾತ್ರ ಪ್ರೊಫೆಷನಲ್ ಕೊರಿಯರ್ ಅಂದರೆ 1 day ಕೊರಿಯರ್ಗೆ ನಾವು ಹಾಕೋದು. ಇನ್ನು ಅವರು ಒಂದು ಡಿಸೈನ್ನ ರೆಫರೆನ್ಸ್ ಆಗಿ ತೋರಿಸ್ಬಿಟ್ಟು ಅದೇ ಡಿಸೈನ್ ಬೇಕು ಅಂತ ಕೇಳಿದ್ದಾರೆ. ಯಾವ ಡಿಸೈನ್ ಅಂತಲೂ ಸಹ ನಾನು ತೋರಿಸ್ತೀನಿ. ಅಂದರೆ ವರ್ಕ್ ಹಾಕಿದ್ದೀವಿ ಆ ಡಿಸೈನ್ ಆಲ್ರೆಡಿ, ಅದೇ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಕ್ಯಾಟ್ಲಾಗ್ದು ಡಿಸೈನ್ ಕಳಿಸಿದ್ದಾರೆ. ಸೊ ಈ ಥರ ಗ್ರೀನ್ ಕಲರು ಬ್ಲೌಸು ಪೀಸು, ಈ ಕಲರ್ ಥ್ರೆಡ್ಡು, ಹಾಗೆ ಇದಕ್ಕೆ ಕಾಪರ್ ಕಲರ್ ಜರಿ ಕಾಂಬಿನೇಷನಲ್ಲಿ ಬಂದಿರೋವಂಥದ್ದು. ಸಿಲ್ವರ್ ಕಲರ್ನ ಆ್ಯಡ್ ಮಾಡಿಬಿಟ್ಟು ಮಾಡಬೇಕು ವರ್ಕು. ಇನ್ನು ಯಾವ ಡಿಸೈನ್ ಅಂತಲೂ ಸಹ ತೋರಿಸ್ತೀನಿ ರೀ. ವರ್ಕ್ ಹಾಕಿರೋದಿದೆ, ಅದನ್ನು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಡಿಸೈನ್ ತೋರಿಸ್ತೀನಿ. ಡಿಸೈನ್ ತೋರಿಸೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಬರುತ್ತೆ. ಸೊ ಇವಾಗ ಯಾವ ಡಿಸೈನ್ ಅಂತ ತೋರಿಸ್ಬಿಡ್ತೀನಿ. ಸೊ ಇವಾಗ ನಾನು ವರ್ಕ್ ಹಾಕಲಿಕ್ಕೆ ಹೊರಟಿರೋ ಡಿಸೈನ್ ಬಂದುಬಿಟ್ಟು ಕಟ್ ವರ್ಕಲ್ಲಿ ಬಂದಿರೋವಂಥದ್ದು. ಈ ಡಿಸೈನ್ ಆಲ್ರೆಡಿ ತೋರಿಸಿದ್ದೀನಿ ನಾನು, ಬಟ್ ಇವಾಗ ಇನ್ನೊಂದು ಟೈಮ್ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ವರ್ಕ್ನ ಆ ಒಂದು ಗ್ರೀನ್ ಕಲರ್ ಬ್ಲೌಸ್ಗೆ ಡಾರ್ಕ್ ಪರ್ಪಲ್ಲು ಹಾಗೆ ಕಾಪರ್ ಕಲರ್ ಜರಿ ಕಾಂಬಿನೇಷನಲ್ಲಿ ಬಂದಿರೋದು. ನಾವು ಎಕ್ಸ್ಟ್ರಾ ಸಿಲ್ವರ್ ಕಲರ್ನ ಆ್ಯಡ್ ಮಾಡಿಬಿಟ್ಟು ಈ ಒಂದು ವರ್ಕ್ನ ಮಾಡಬೇಕು. ಸಖತ್ತಾಗಿ ಬಂದಿದೆ, ಕಾಣಿಸ್ತಾ ಇರ್ಬೋದು. ಈ ಡಿಸೈನ್ ಪ್ರೈಸ್ ಬಂದುಬಿಟ್ಟು ನಿಮಗೆ 750 rupees ಆಗುತ್ತೆ. ಯಾರು ವರ್ಕ್ ಹಾಕ್ಸೋಗಿದ್ರೆ ಹಾಕ್ಸ್ಕೊಳ್ಬೋದು. ಸೊ ಈ ಥರ ಬಂದಿದೆ. ಇನ್ನು ಸ್ಲೀವ್ಸಲ್ಲಿ ಈ ಥರ ಬಾರ್ಡರ್ ಲೈನ್ ಬಂದು ಬುಟಾಸ್ ಬರುತ್ತೆ. ಸೊ ಈ ಥರ ಕಲರ್ ಕಾಂಬಿನೇಷನಲ್ಲಿ ಈ ಥರ ಕಾಣಿಸ್ತಾ ಇದೆ. ಓಕೆನಾ, ಔಟ್ಲುಕ್ಕು ಈ ಥರ ಕಾಣಿಸ್ತಾ ಇದೆ. ಇನ್ನು ಈ ಥರ ಕಾಂಟ್ರಾಸ್ಟ್ ಕಲರ್ ಬಂದಾಗ ಇನ್ನೂ ಯಾವ ಥರ ಕಾಣಿಸ್ಬೋದು ಹೇಳಿ. ಸೊ ಇದು ನಾನು ವರ್ಕ್ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ನನ್ನ ಮೈಂಡಲ್ಲಿ ಆ ಡಿಸೈನ್ ಆಲ್ರೆಡಿ ಫುಲ್ ಕಂಪ್ಲೀಟಾಗಿ ಇಮ್ಯಾಜಿನರಿ ಡಿಸೈನ್ ಕಾಣಿಸ್ತಾ ಇದೆ ಹೇಳ್ಬೇಕಂತಂದರೆ. ಯಾಕೆ ಅಂತಂದರೆ ಇವಾಗ ಡಿಸೈನ್ ತುಂಬ ಬ್ಲೌಸ್ಗಳನ್ನ ಹಾಕ್ತಾ ಇರ್ತೀವಲ್ವ, ಈ ಕಲರ್ಗೆ ಇದೇ ಥರ ಕಾಂಬಿನೇಷನ್ ಮಾಡಿದರೆ ಇದೇ ಥರ ಔಟ್ಪುಟ್ ಬರುತ್ತೆ ಅನ್ನೋದೊಂದು ಮೈಂಡಲ್ಲಿ ಇಟ್ಬಿಡುತ್ತೆ. ನಾನಂತಲ್ಲ, ಎಲ್ಲ ಟೈಲರು ಎಲ್ಲ ವರ್ಕರ್ಸ್ಗಳಿಗೂ ಅದೇ ಅಷ್ಟೇ. ಯಾಕೆಂದರೆ ಅದಕ್ಕೋಸ್ಕರನೇ ಕಸ್ಟಮರ್ಗಳು ನಮ್ಮ ಹತ್ರನೇ ಎತ್ಕೊಂಡ್ಬರ್ತಾರೆ, ಇದು ಯಾವ ಥರ ಕಾಂಬಿನೇಷನ್ ಬರುತ್ತೆ ನೋಡಿ, ಯಾವ ಥರ ವರ್ಕ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳೋದು, ವರ್ಕ್ ಹಾಕಿ ಅವ್ರಿಗೇ ಒಂದು ಮೈಂಡಲ್ಲಿ ಒಂದು ಐಡಿಯಾ ಬಂದುಬಿಡುತ್ತೆ. ಈ ಥರಕ್ಕೆ ಈ ಕಲರ್ಗೆ ಈ ಥರ ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಮೈಂಡಿಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಎತ್ಕೊಂಬರ್ತಾರೆ ಅನಿಸುತ್ತೆ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಇನ್ನೇ ಇವತ್ತು ಸುಮಾರು ಡೆಲಿವರಿ ಕೊಡಬೇಕು. ಇನ್ನು ಇವಾಗ ಒಂದು ಇನ್ನು ಯಾವ್ಯಾವ ಬ್ಲೌಸ್ ಸ್ಟಿಚ್ ಮಾಡಬೇಕು, ಏನು ಕತೆ ಅನ್ನೋ ಥರ ಆಗಿದೆ ನೋಡಿ. ಇದಕ್ಕೆ ಈ ಕಲರ್ ಥ್ರೆಡ್ನ ಯೂಸ್ ಮಾಡಬೇಕು. ಹಾಗೆ ಕಾಪರ್ ಕಲರ್ ಜರಿ, ಸಿಲ್ವರ್ ಕಲರ್ ಥ್ರೆಡ್, ಸಿಲ್ವರ್ ಕಲರ್ನ ಆ್ಯಡ್ ಮಾಡಿ ಇನ್ನು ಈ ಕಲರ್ನ ಆ್ಯಡ್ ಮಾಡಿ ವರ್ಕ್ನ ಮಾಡಬೇಕು ಇದಕ್ಕೆ ಇವಾಗ. ಸೊ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಸೊ ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ. ಅಂದರೆ ಇದನ್ನು ಪನ್ನೀರ್ ಮಾಡ್ತಾರಲ್ವ, ಸೊ ಅದಕ್ಕೆ ಬಳಸ್ತಾರೆ. ಸೊ ಅದಕ್ಕೊಂದು ಕಂಟೈನರ್ ಬೇಕಿತ್ತು ನನಗೆ ಈ ಥರದ್ದು. ಅಂದರೆ ಪನ್ನೀರ್ ನವೀನವರೆಲ್ಲ ಇವಾಗ ಸ್ವಲ್ಪ ಜಾಸ್ತಿ ತಗೊಳ್ತಾ ಇರೋದ್ರಿಂದ ಬೇಕಿತ್ತು ಈ ಥರದ್ದೊಂದು. ಇದು ಮೀಶೋನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು.
ಇದು ಸ್ಟೀಲ್ದು ಚೆನ್ನಾಗಿದೆ, ಕ್ವಾಲಿಟಿ ಆದ್ರೂ ಅಷ್ಟೇ ಚೆನ್ನಾಗಿದೆ. ನಾನು ಡಿಮಾರ್ಟಲ್ಲಿ ನೋಡಿದೆ, ಸಿಗಲಿಲ್ಲ. ಅಷ್ಟು ಆನ್ಲೈನ್ ಆರ್ಡರ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ನಾನು. ಸೊ ಅವ್ರು ಜಾಸ್ತಿ ಮೊನ್ನೆ ಇನ್ನೂ ಸಹ ಬೇಕಿತ್ತು ಅಂತ ಹೇಳಿಬಿಟ್ಟು ಒಂದೂವರೆ ಲೀಟರ್ ಹಾಲು ತೊಗೊಂಬಂದು ಮನೇಲೇ ಮಾಡಿಸ್ಕೊಂಡ್ರು. ಬಟ್ ಅದಕ್ಕಿಂತ ಇದು ಸ್ವಲ್ಪ ಬೆಟರ್, ನೀಟಾಗೆ ಸೆಟ್ಟಾಗಿಯೇ ಬಂದುಬಿಡುತ್ತೆ, ಬಾಕ್ಸ್ ಟೈಪು. ಸೊ ಅದಕ್ಕೋಸ್ಕರ ಇದು ನಂದು ಅವ್ರಿಗೆ ಅಂತ ಹೇಳ್ಬಿಟ್ಟೆ ತರಿಸ್ಕೊಂಡಿರೋದು ಇವಾಗ ಇದನ್ನು. ಪನ್ನೀರ್ ಕಂಟೈನರು ಚೆನ್ನಾಗಿದೆ ಗೈಸ್, ಕ್ವಾಲಿಟಿ ಆದರೂ ಅಷ್ಟೇ ಸಖತ್ತಾಗಿದೆ. 249 ರುಪೀಸ್ ಹೇಳಿದರು. ಏನಾದರೂ ಈ ಥರ ಬೇಕಿತ್ತು ಅಡುಗೆ ಐಟಮ್ಗಳು, ಮನೆ ಸಾಮಾನು ಅಂತಂದರೆ ಡಿಮಾರ್ಟ್ಗೆ ಜಾಸ್ತಿ ಪ್ರಿಫರ್ ಮಾಡೋದು ನಾನು. ಅಲ್ಲೇ ಜಾಸ್ತಿ ಹೋಗ್ಬಿಡ್ತೀನಿ. ಹೋದಾಗ ಹೆಂಗಿದ್ರು ಮಂತ್ಲಿ 1 ಟೈಮ್ ರೇಷನ್ಗೆ ಅಂತಲೇ ಹೋಗ್ತೀವಿ ನಾವು. ಇದೇ ಒಂದೇ ಐಟಮ್ ತರೋಕ್ಕಂತಲೂ ಏನೂ ಹೋಗಲ್ಲ. ಇವರಿಗೆ ಮಂತ್ಲಿ ಒನ್ಸ್ ಎಲ್ಲನೂ ಗ್ರೋಸರೀಸ್ ಏನಿರುತ್ತೆ ಅವ್ರಿಗೆ ಡಯಟ್ಗೆ ಬೇಕಾಗಿರೋವಂಥದ್ದು, ಡ್ರೈ ಫ್ರೂಟ್ಸ್, ಅದು ಇದು ಆಳುಮೂಳು, ಓಟ್ಸ್ ಅಂತೆ ಅದು ಇದು ಎಲ್ಲನೂ ಸಹ ಅಲ್ಲೇ ತೊಗೊಂಡು ಬಂದುಬಿಡ್ತೀವಿ. ಇನ್ನು ಆರ್ಗ್ಯಾನಿಕ್ದು ಬೆಲ್ಲದ ಪುಡಿ ಬರುತ್ತೆ ಡಿಮಾರ್ಟಲ್ಲಿ, ಬೆಲ್ಲನೂ ಸಿಗುತ್ತೆ, ಬೆಲ್ಲದ ಪುಡಿ ಬರುತ್ತೆ. ಸೊ ಅದನ್ನು ನೀರಲ್ಲಿ ಹಾಕಿ 1-2 ನಿಮಿಷ ತಿರುಗಿಸ್ಬಿಟ್ರೆ ಫುಲ್ ಅದು ಕರ್ಗೋಗ್ಬಿಡುತ್ತೆ. ಟೇಸ್ಟ್ ಕೂಡ ಅಷ್ಟೇ, ಜಾಸ್ತಿ ಹೆವಿ ಸ್ವೀಟು ಇರೋಲ್ಲ, ಸ್ವೀಟ್ ಇಲ್ಲದೇ ಇರಲ್ಲ, ಮೀಡಿಯಮ್ ಆಗಿರುತ್ತೆ. ಸೊ ಆ ಥರ ಜಾಗ್ರಿ ಪೌಡರ್, ಬೆಲ್ಲದ ಪೌಡರ್ನ ಯೂಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ 1 ತಿಂಗಳಿಗೆ ಆಗೋಷ್ಟು ಎಷ್ಟಾಗುತ್ತೋ ಗ್ರಾಸರೀಸ್ನ ಎಲ್ಲ ಅಲ್ಲೇ ಶಾಪ್ ಮಾಡ್ಕೊಂಡು ಬಂದುಬಿಡ್ತೀವಿ. ಮತ್ತು 1 ತಿಂಗಳವರೆಗೂ ಕಾಲಿಗೆ ಬರೋದು ಅಲ್ಲಿಗೆ. ಸೊ ಆ ಥರ. ಸೊ ಅಲ್ಲಿ ನೋಡಿದೆ, 2 ಸಲ ಚೆಕ್ ಮಾಡಿದೆ, ಅಲ್ಲೆಲ್ಲೂ ಸಹ ಸಿಕ್ಕಿರಲಿಲ್ಲ ನನಗೆ. ಸೊ ಅದಕ್ಕೆ ಆನ್ಲೈನಲ್ಲೇ ಆರ್ಡರ್ ಮಾಡಿದೆ. ಮೀಶೋನಲ್ಲಿ ತೊಗೊಂಡಿರೋದು 242 ರುಪೀಸ್ ಇದು ಬಿದ್ದಿರೋದು. ಸ್ಟೀಲ್ದು ಗೈಸ್, ಇದು ಚೆನ್ನಾಗಿದೆ, ಕೊಡ್ಬೋದು, ವೆಯ್ಟ್ ಕೂಡ ಇದೆ. ನನಗೆ ಏನು ಆರ್ಡ್ರ್ ಮಾಡಿದ್ದೀನಿ ಅಂತಲೇ ಮರ್ತೋಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾವುದು ಮೀಶೋಯಿಂದ ಆರ್ಡ್ರ್ ಮಾಡಿದ್ದೀನಿ ನಾನು ಅಂತ. ಯಾಕಂದರೆ ನನ್ನ ಫೋನಲ್ಲಿ ಮೀಶೋ ಆ್ಯಪ್ ಇಲ್ಲ, ನನ್ನ ತಮ್ಮನ ಫೋನಲ್ಲೇ ಮಾಡಿಬಿಡ್ತೀನಿ ಏನಾದರೂ ಬೇಕಿತ್ತು ಅಂತಂದರೆ. ಸೊ ಅವನದ್ರಲ್ಲಿ ಮಾಡಿದ್ದೀನಲ್ವ, ನೆನಪಿಲ್ಲ ನನಗೆ. ಎಷ್ಟು ಒಂದು 10 ಡೇಸ್ ಮೇಲೆ ಆಗ್ತಿದೆ ನಾನು ಆರ್ಡ್ರ್ ಮಾಡಿ, ಇವಾಗ ಬಂದಿದೆ, ನೆನಪೇ ಇಲ್ಲ. ಸೊ ಚೆನ್ನಾಗಿದೆ ಗೈಸ್ ಪ್ರಾಡಕ್ಟ್. ಇವಾಗ ಈ ಕಡೆ ಹೊಸ ಮಷಿನ್ಗೆ ಒಂದು ಡಿಸೈನ್ ವರ್ಕ್ಗೆ ಫಿಟ್ ಮಾಡಬೇಕು. ಇವ್ರ ಕಸ್ಟಮರ್ ಪಾಪ 1 ಮಂತ್ ಆಗ್ತಾ ಬಂತು ಕೊಟ್ಟು. ಬೇರೆ ಊರ ಕಡೆಯಿಂದ ಇಲ್ಲಿ ಅವರು ತಮ್ಮನ ಹೆಂಡ್ತಿ ಇಲ್ಲೇ ಇರ್ತಾ ಇರೋದ್ರಿಂದ ಇಲ್ಲಿಗೆ ಸ್ವಲ್ಪ ದಿನ ಇದ್ದೋಗ್ಲಿಕ್ಕೆ ಅಂತ ಬಂದಿದ್ದರು. ಸೊ ಅವಾಗ ಕೊಟ್ಟೋಗಿರುವಂತಹ ಬ್ಲೌಸ್ ಇದು. ಸ್ಯಾರಿ ರೇಷ್ಮೆ ಸೀರೆ, ಹಳೇದು ಮದುವೆ ಸ್ಯಾರಿ ಅಂತ ಹೇಳ್ಬಿಟ್ಟು ಇವಾಗ ಹೊಸ್ದಾಗಿ ವರ್ಕ್ ಮಾಡಿಸ್ಲಿಕ್ಕೆ ಸಪ್ರೇಟು ಪೀಸ್ನ ನೀವೇ ತೊಗೊಂಡು ವರ್ಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಡಿಸೈನು ಅವರೇ ಸೆಲೆಕ್ಟ್ ಮಾಡಿ ಕೊಟ್ಟಿರೋದು, ಕ್ಯಾಟ್ಲಾಗ್ ಡಿಸೈನು. ಸೊ ತುಂಬಾ ಚೆನ್ನಾಗಿದೆ ಡಿಸೈನು. ನೆಟ್ಟೆಡ್ನ ಯೂಸ್ ಮಾಡಿಬಿಟ್ಟು ವರ್ಕ್ನ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಡಾರ್ಕ್ ಪರ್ಪಲ್ಗೆ ನವಿ ಬ್ಲೂ ಕಲರು ಕಾಂಬಿನೇಷನ್ ಬಂದಿರೋದು. ಸೊ ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ ಕಾಣಿಸ್ತಾ ಇದೆ ಅಷ್ಟೇ. ಸೊ ವರ್ಕ್ ಯಾವ ಥರ ಬರುತ್ತೆ, ವರ್ಕು ಅವರು ಯಾವ ಥರ ಸೆಲೆಕ್ಟ್ ಮಾಡಿದ್ದಾರೆ, ಸ್ಲೀವ್ಸಿಗೆ ಮಾತ್ರ ನೆಟ್ನ ಹಾಕ್ಕೊಡಿ ಅಂತ ಕೇಳಿದ್ದಾರೆ. ಸೊ ಅವ್ರು ಯಾವ ಡಿಸೈನ್ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಪಕ್ಕದಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು, ಸಖತ್ತಾಗಿ ಬರುತ್ತೆ ಡಿಸೈನು. ಇದು ವರ್ಕ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತಲೂ ಸಹ ತೋರಿಸ್ತೀನಿ. ಹಾಗೆ ನೆಟ್ಟೆಡ್ನ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತಲೂ ಸಹ ತೋರಿಸ್ತೀನಿ ನಿಮಗೆ. ಇನ್ನು ಈ ಕಡೆ ಇದು ನಾನು ಹೇಳಿದೆ ಅಲ್ವಾ, ಸಿಲ್ವರ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಅಂತ ಹೇಳಿಬಿಟ್ಟು. ಮತ್ತು ಡಾರ್ಕು ಪರ್ಪಲ್ಲು ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ನ ಕೊಟ್ಟಿದ್ದಾರೆ ಅಲ್ವಾ, ಇಲ್ಲಿ ಪರ್ಪಲ್ ಕಲರು ಹಾಗೆ ಕಾಪರ್ ಜರಿನಲ್ಲಿ ವರ್ಕ್ ಸ್ಯಾರಿ ಕಾಂಬಿನೇಷನ್ ಬಂದಿರೋವಂಥದ್ದು. ಒಂದು ಕಲರ್ನ ಯಾವುದಾದ್ರೂ ಆ್ಯಡ್ ಮಾಡೋಕ್ಕೋಸ್ಕರ ಇಲ್ಲಿ ಸಿಲ್ವರ್ ಕಲರ್ ಅಂತ ಹೇಳಿದ್ರು ಅವರು. ಸೊ ಅದಕ್ಕೋಸ್ಕರ ಸಿಲ್ವರ್ ಕಲರು ಜರಿನ ಆ್ಯಡ್ ಮಾಡಿಲ್ಲ, ಥ್ರೆಡ್ನ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಯಾಕೆಂದರೆ ಜರಿ ಸ್ವಲ್ಪ ಮಿನಿಮಲೈಸ್ ಆಗಿದ್ರೂ ಓಕೆ, ಥ್ರೆಡ್ ಕಾಂಬಿನೇಷನ್ ಕೊಟ್ಟರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಥ್ರೆಡ್ನ ಕೊಟ್ಟಿದ್ದೀನಿ. ಸೊ ಸಖತ್ತಾಗಿ ಬರುತ್ತೆ. ಫುಲ್ ಕಂಪ್ಲೀಟ್ ಆಗಲಿ ಕಟ್ ವರ್ಕಲ್ಲಿ ಬರುತ್ತೆ ಡಿಸೈನ್, ಫುಲ್ ಕಂಪ್ಲೀಟ್ ಬ್ಯಾಕ್ ಫುಲ್ ಕಂಪ್ಲೀಟ್ ಆದಮೇಲೆ ಔಟ್ಫುಟ್ ಯಾವ ಥರ ಬರುತ್ತೆ ಅಂತಲೂ ಸಹ ತೋರಿಸ್ತೀನಿ ನಿಮಗೆ. ಇನ್ನು ಈ ಡಿಸೈನ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 750 ರುಪೀಸ್ ಆಗುತ್ತೆ. ಯಾರಾದರೂ ವರ್ಕ್ ಹಾಕಿಸ್ಕೊಂಡವ್ರಿದ್ರೆ ಹಾಕಿಸ್ಕೊಳ್ಬೋದು. ಇನ್ನು ಇದನ್ನು ಇವಾಗ ಫಿಟ್ ಮಾಡಬೇಕು. ಫಿಟ್ ಮಾಡಿ ಕಂಪ್ಲೀಟ್ ಆದಮೇಲೆ ನೆಟ್ಟೆಡ್ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂತ ನಾನು ಲಾಸ್ಟ್ ಎಂಡಿಂಗಲ್ಲಿ ತೋರಿಸ್ತೀನಿ. ಇನ್ನು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನೆಟ್ಟೆಡು, ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸ್ತೀನಿ. ಯಾಕಂದರೆ ಅದನ್ನು ವೀಡಿಯೋ ಮಾಡ್ಕೊಳ್ಬೇಕು. ತುಂಬ ಜನ ಕೇಳ್ತಾ ಇದ್ದಾರೆ ನೆಟ್ಟೆಡಲ್ಲಿ ಯಾವ ಥರ ವರ್ಕ್ ಮಾಡ್ತೀರಾ ತೋರಿಸಿ ಅಂತ ಹೇಳಿಬಿಟ್ಟು.
ಸೊ ಅದನ್ನು ಎತ್ತಿಟ್ಬಿಟ್ಟೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಬರೋ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಇದು ಬಂದುಬಿಟ್ಟು ಕೊರಿಯರ್ ಹೋಗಬೇಕಿತ್ತು. ಈ ಡಿಸೈನ್ ಅಂತೂ ಇತ್ತೀಚೆಗೆ ತುಂಬಾ ಕೇಳ್ತಾ ಇದ್ದಾರೆ. ಹಾಗೆ ರೆಫರ್ ಮಾಡೋರು ಕೂಡ ಇದೇ ಥರ ಕಟ್ ವರ್ಕಲ್ಲಿರುವಂತಹ ಡಿಸೈನ್ಗಳನ್ನ ರೆಫರ್ ಮಾಡ್ತಾರೆ. ಇನ್ನು ಈ ಒಂದು ಬ್ಲೌಸ್ ಡಿಸೈನ್ ಬಂದುಬಿಟ್ಟು 700-750 ರುಪೀಸ್ ಈ ರೇಂಜಲ್ಲಿ ಬರುತ್ತೆ ಇದು. ಸೊ ಇನ್ನು ನಾವಿನ್ನೂ ಸ್ಟೋನ್ ಹಾಕ್ತಾಯಿದ್ರು, ಟೈಮ್ ಕೂಡ ಇರಲಿಲ್ಲ. ಸೊ ಹಾಗೇ ವಿಡಿಯೋನ ಮಾಡ್ಕೊತಾ ಇದ್ದೀನಿ. ಸೊ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಸೊ ಹೇಗೆ ಅಂದರೆ ಸ್ಯಾರಿ ಕಲರ್ ಕಾಂಬಿನೇಷನ್ ಯಾವ ಥರ ಇರುತ್ತೋ ಬ್ಲೌಸ್ದು ಡಿಸೈನ್ ಔಟ್ಫಿಟ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಔಟ್ಲುಕ್ಕು. ಸೊ ಸ್ಯಾರಿ ಕಲರ್ ಡಲ್ ಆಗಿದ್ದರೆ ಡಿಸೈನ್ ಎಷ್ಟೇ ಗ್ರ್ಯಾಂಡ್ ಆಗಿದ್ರೂ ಸಹ ಡಲ್ ಅಂತಲೇ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕಾಪರ್ ಜರಿ, ಹಾಗೆ ಸ್ಯಾರಿ ಕಲರ್ ಬಂದುಬಿಟ್ಟು ಪಿಂಕಿಶ್ ಒಂಥರ ನಾನು ಥ್ರೆಡ್ ತೋರಿಸಿದ್ನಲ್ಲ ಆ ಥರ ಕಲರು. ಇದರಲ್ಲಿ ಸಿಲ್ವರ್ ಕಲರ್ ಮಿಕ್ಸ್ ಬಂದಿಲ್ಲ. ಸೊ ಅವ್ರು ಸಿಲ್ವರ್ ಕಲರ್ನ ಆ್ಯಡ್ ಮಾಡಿ ಅಂತ ಹೇಳಿಬಿಟ್ಟು ಆ್ಯಡ್ ಮಾಡಿಬಿಟ್ಟು ನಮಗೆ ವರ್ಕ್ ಹಾಕಿ ಅಂತ ಹೇಳಿದ್ರು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಕಾಂಟ್ರಾಸ್ಟಲ್ಲಿ ನೀವು ವರ್ಕ್ನ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿಯೂ ಸಹ ಬರುತ್ತೆ. ಯಾಕೆಂದರೆ ಕೆಲವೊಬ್ಬರು ಇಷ್ಟಪಡಲ್ಲ ಈ ಥರ ಸ್ಯಾರಿ ಇಲ್ಲದೆ ಇರೋವಂತಹ ಕಲರ್ನ ಆ್ಯಡ್ ಮಾಡೋದು. ಸೊ ಜಾಸ್ತಿ ಏನೂ ಆ್ಯಡ್ ಮಾಡಲ್ಲ, ಸ್ವಲ್ಪ ಲೈಟಾಗೇ ಬುಟ್ಟ ಥರ ಎಲ್ಲಿ ಸಿಂಪಲ್ಲಾಗೆ ನಾವು ಎಲ್ಲಿ ಎಲಿಗೆಂಟಾಗಿ ಕಾಣಿಸೋ ಥರ ಅದನ್ನು ಹೈಲೈಟ್ ಆಗೋ ಥರ ನೋಡಿ ಕೊಡ್ಬೋದು, ಆ ಥರ ಕೊಡ್ತೀವಿ. ಇನ್ನು ಅವ್ರು ಹೋದ್ಮೇಲೆ ಬೆಣ್ಣೆ ಇತ್ತು ಅಂತ ಹೇಳ್ಬಿಟ್ಟು ಸೊ ಇವತ್ತಿನ ಪುಟ್ಟ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಹೊಸ ವ್ಲಾಗು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಬಟ್ ತುಪ್ಪ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಬಟ್ ಅದು ಫುಲ್ ಕಂಟಿನ್ಯೂ ಆಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ರಿಚ್ ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.